ಹಾಯ್ ಡಾಕ್ಟರ್. ಫೆಬ್ರವರಿ ಮಾರ್ಚ್ ಬಂದರೆ ಎಕ್ಸಾಮ್ ಸೀಸನ್ ಅಂತಲೇ ಹೇಳ್ಬೋದು. ಪೇರೆಂಟ್ಸ್ ಆಗಲಿ, ಮಕ್ಕಳಿಗೆ ಹಾಗೆ ಟೀಚರ್ಸ್ಗೆ ಕೂಡ ಒಂಥರ ಟೆನ್ಷನ್ ಫೇಸ್ ಇದು. ಇದನ್ನು ನೀವು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀರಾ ನಮಗೆ? ಶೋರ್. ಈಗ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಂಡ್ ಲರ್ನಿಂಗ್ಗೆ ಹೆಲ್ಪ್ ಆಗೋ ಥರ ಇಂಗ್ಲೀಷಲ್ಲಿ ಓಲ್ಸ್ ಬರುತ್ತಲ್ಲ, ಎ ಇ ಐ ಒ ಯು ಅಂತ. ಸೊ ಇದೇ ಪ್ಯಾಟರ್ನಲ್ಲಿ ನಾನು ಕೆಲವೊಂದು ಟೆಕ್ನಿಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಎ ಅಂದರೆ ಅಟೆನ್ಷನ್. ಸೊ ಯಾವಾಗಲೂ ನಾವು ಓದಬೇಕಾದ್ರೆ ಮ್ಯಾಕ್ಸಿಮಮ್ ಅಟೆನ್ಷನ್ನ ಕೊಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಕ್ವಿಕ್ ಮೆಮೊರಿ ಇರೋದು ಲಾಂಗ್ ಲಾಸ್ಟಿಂಗ್ ಮೆಮೊರಿಯಾಗಿ ಕನ್ವರ್ಟ್ ಆಗುತ್ತೆ ಈಸಿಲಿ. ಸೊ ಅಟೆನ್ಷನ್ಗೆ ಮೇನು ಫೋಕಸ್ ಚೆನ್ನಾಗಿರಬೇಕು ಆ್ಯಂಡ್ ಇಂಟ್ರೆಸ್ಟ್ ಕೊಟ್ಟು ಓದಬೇಕು. ಅದ್ರ ಜೊತೆಗೇ ಅದೇ ಅಟೆನ್ಷನ್ನ ಮೇಂಟೈನ್ ಮಾಡಬೇಕು ಅಂದರೆ ರೆಗ್ಯುಲರ್ ಬ್ರೇಕ್ಸ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಇ ಅಂದರೆ ಎಮೋಷನ್ಸ್. ಸೊ ಯಾವಾಗಲೂ ಏನಾದರೂ ಕಾನ್ಸೆಪ್ಟ್ ನಾವು ಓದ್ತಿದ್ದೀವಿ ಅಂದರೆ ಅದನ್ನು ಎಮೋಷನ್ಸ್ ಜೊತೆಗೆ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅವಾಗ ಏನಾಗುತ್ತೆ, ಕಾನ್ಸೆಪ್ಟ್ ಇರೋದು ಪರ್ಸನಲ್ ಥಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಮೆಮೊರಿ ಸ್ಟ್ರಾಂಗ್ ಆಗಿ ಇರುತ್ತೆ. ಯಾವಾಗಲೂ ಈ ಥರ ಮಾಡೋದ್ರಿಂದ ಫ್ಯಾಕ್ಟ್ಸ್ ಏನು ಓದ್ತಿರ್ತೀವಲ್ಲ ಅದು ಫೀಲಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫೀಲಿಂಗ್ಸ್ನ ಮರೆಯೋಕ್ಕೆ ಚಾನ್ಸ್ ಇರಲ್ಲ. ಇದನ್ನು ಹೇಗೆ ಮಾಡ್ಬೋದು ಎಮೋಷನ್ಸ್ ಅಟ್ಯಾಚ್ಮೆಂಟ್ ಅಂದರೆ, ಏನಾದರೂ ಕಾನ್ಸೆಪ್ಟ್ ಇದ್ದರೆ ಅದನ್ನು ನಿಮೋನಿಕ್ಸ್ ಅಂತೀವಲ್ಲ ಅದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಲೈಫ್ ಸ್ಟೋರೀಸು, ನಮಗಾಗಿರೋ ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ ಅದ್ರ ಜೊತೆಗೆ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಇದು ಇ ಆಯಿತು. ನೆಕ್ಸ್ಟ್ ಐ ಅಂದರೆ ಇನ್ಪುಟ್ಸ್. ಸೊ ಈಗ ನಾವು ಓದೋಕ್ಕೆ ಯೂಸ್ ಮಾಡುವಂಥ ಸೋರ್ಸಸ್ ಇನ್ಪುಟ್ಸ್. ಈಗ ಟೆಕ್ಸ್ಟ್ ಬುಕ್ ಆಗಿರ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಮೇನ್ಲಿ ಏನಿರುತ್ತೆ ಅಂದರೆ ವಿಜುವಲ್ ಇನ್ಪುಟ್ ಇರುತ್ತೆ. ಅದು ಒಂಥರ ಐಸು ಮತ್ತು ಬ್ರೈನ್ ಮಧ್ಯೆ ಇರೋ ಕನ್ವರ್ಸೇಷನ್ ಥರ. ಅದ್ರ ಜೊತೆಗೆ ಇತ್ತೀಚೆಗೆ ವಿಡಿಯೋಸ್ ಬಂದಿದ್ದಾವೆ. ಸರ್ಚ್ ಮಾಡಿದ್ರೆ ಚೆನ್ನಾಗಿರೋ ಇಮೇಜಸ್ ಎಲ್ಲ ಸಿಗುತ್ತೆ. ಸೊ ವಿಡಿಯೋಸ್ ಯೂಸ್ ಮಾಡೋದ್ರಿಂದ ವಿಷನ್ನು, ಆಮೇಲೆ ಕಿವಿಯಲ್ಲಿ ಸ್ಟಿಮ್ಯುಲೇಷನ್, ಆಡಿಟರಿ ಸ್ಟಿಮ್ಯುಲೇಷನ್ ಸಿಗುತ್ತೆ, ಆ್ಯಕ್ಷನ್ಸ್ ಇರುತ್ತೆ, ಮೋರ್ ಡೈನಮಿಕ್ ಆ್ಯಂಡ್ ಎಂಗೇಜಿಂಗ್ ಆಗಿರುತ್ತೆ. ಸೊ ಇವೆಲ್ಲ ಯೂಸ್ ಮಾಡ್ಕೋಬೋದು ಇನ್ಪುಟ್ಸಲ್ಲಿ. ಓ ಅಂದರೆ ಅದನ್ನು ಝೀರೋ ಅಂತ ಕನ್ಸಿಡರ್ ಮಾಡಿ. ಇದು ಒಂದು ಟೆಕ್ನಿಕ್. ಏನು ಅಂದರೆ, ಈಗ ಸಪೋಸ್ ನೀವು ಯಾವುದೊಂದು ಕಾನ್ಸೆಪ್ಟ್ ಓದೋಕ್ಕೆ ಶುರು ಮಾಡೋರು ಇದ್ದೀರಾ. ಸೊ ಅದಕ್ಕಿಂತ ಮುಂಚೆನೇ ಈ ಮೂಮೆಂಟಲ್ಲಿ ನಮಗೇನಾದರೂ ಅದ್ರ ಬಗ್ಗೆ ಕ್ವಶನ್ ಬಂದರೆ ನಾವು ಎಷ್ಟು ಅದ್ರ ಬಗ್ಗೆ ಪ್ರಿಪೇರ್ಡ್ ಇದ್ದೀವಿ ಅನ್ನೋದನ್ನು ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಏನೋ ಒಂದು ಟಾಪಿಕ್ ಬಗ್ಗೆ ನಾವೀಗ ಸಡನ್ ಆಗಿ ಬಂದರೆ ಕ್ವಶನ್ ಎಷ್ಟು ಬರಿಬಹುದು ನಾವು. ಈಗ 10 ಕಂಟೆಂಟಲ್ಲಿ ನಮಗೆ 3 ಬರೆಯೋಕ್ಕೆ ಸಾಧ್ಯ ಆಗಿದೆ ಅಂದ್ಕೊಳ್ಳಿ. ಸೊ ಅದು 3 ಏನಿರುತ್ತಲ್ಲ ಅದು ನಮ್ಮದು 0 ಲೆವೆಲ್ ಪ್ರಿಪ್ರೇಷನಲ್ಲಿ ಕೂಡ ಆ 3 ಪಾಯಿಂಟ್ಸ್ ನಮ್ಗೆ ಗೊತ್ತಿದೆ ಅಂತ ಅದು ಯಾವತ್ತೂ ನೆನಪು ಹೋಗಲ್ಲ. ಸೊ ಅದ್ರ ಮೇಲೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳ್ಕೋಬೇಕು. ನೆಕ್ಸ್ಟ್ ಬರೋದು ಯು ಅಂತ. ಸೊ ಯು ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಯಾವತ್ತೂ ಕೂಡ ನಾವು ಓದಬೇಕಾದ್ರೆ ಆಗಲಿ ಅಥವಾ ವಿಡಿಯೋಲಿ ಫಾಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬಟ್ ಓದಬೇಕಾದ್ರೆ ಡೆಪ್ತಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅದಕ್ಕೆ ಓದಬೇಕಾದ್ರೆ ಸೆಲ್ಫ್ ಇಮ್ಯಾಜಿನೇಷನ್ ಪವರ್ ಇರುತ್ತಲ್ಲ ಅದನ್ನು ಇಮ್ಯಾಜಿನ್ ಮಾಡಿ, ಅದು ಸೀನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮೆಂಟಲ್ ಮೆಮೊರಿ ಅಲ್ಲಿ ಮೂವೀಸ್ ಥರ ಬರಬೇಕು ನಾವು ಓದಬೇಕಾದ್ರೆ. ಇದರಿಂದಾಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗುತ್ತೆ. ಅದ್ರ ಜೊತೆಗೇ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಬ್ಯಾಚ್ಮೇಟ್ಸು, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಶೇರ್ ಮಾಡೋದ್ರಿಂದ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓವರಾಲ್ ಆಗಿ ಇದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಲರ್ನಿಂಗು ಚೆನ್ನಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮೆಮೊರಿ ಚೆನ್ನಾಗಾಗೋದ್ರಿಂದ ಅದನ್ನು ಈಸಿಲಿ ಎಕ್ಸಾಮಲ್ಲಿ ಇಂಪ್ಲೈ ಮಾಡ್ಬೋದು. ಬಟ್ ಎಂಡಲ್ಲಿ ಮ್ಯಾಟರ್ ಆಗೋದು ಏನು ಅಂದರೆ, ಆಫ್ಟರ್ ಎಕ್ಸಾಮ್ಸ್ ಆಲ್ಸೋ ನೀವು ಏನೇ ಓದಿದ್ರು, ಏನೇ ಅರ್ಥ ಮಾಡ್ಕೊಂಡಿದ್ರು, ಅದನ್ನು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡೋದ್ರಲ್ಲಿ ಅದನ್ನು ಅಪ್ಲೈ ಮಾಡೋದು ಎಷ್ಟು ಎಲಿಜಿಬಲ್ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಎಕ್ಸಾಮ್ಸಿಗೆ ವರಿ ಮಾಡ್ಕೊಳ್ದೇನೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.